ತಮಗೆ ಗೊತ್ತಿದೆ ಭಾರತ್ ಜೋಡೋ ಹೇಗೆ ಪ್ರಾರಂಭ ಆಯಿತು ಅಂತೇಳಿ. ಮಾನ್ಯ ರಾಹುಲ್ ಗಾಂಧಿಯವರು ಒಂದು ಹೊಸ ಸಂದೇಶವನ್ನು ಈ ದೇಶದ ಯುವಕರಿಗೆ ಕೊಡಬೇಕು ಅಂತೇಳಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ 3,000ಕ್ಕೂ ಹೆಚ್ಚು ಕಿಲೋಮೀಟರ್ಗಳನ್ನು ಪಾದಯಾತ್ರೆ ಮೂಲಕ ಮಾಡಿದೆ. ಒಂದು ಸಂದೇಶ ಭಾರತದ ಇತಿಹಾಸ ಇರ್ಬೋದು, ಸಂಸ್ಕೃತಿ ಇರ್ಬೋದು, ನಾವೆಲ್ಲ ಒಂದು ಅನ್ನುವಂಥ ರೀತಿಯಲ್ಲಿ ಒಂದು ಸಂದೇಶ ಹೋಗಲಿ ಯುವಕರಿಗೆ ಅಂತೇಳಿ ಮಾಡಿದ್ವಿ. ಅದರ ನೆನಪಿಗಾಗಿ ನಾವು ನಮ್ಮ ಸರ್ಕಾರ ಬಂದರೆ ನಾವು ಈ ಯುವಕರಿಗೋಸ್ಕರ ಒಂದು ಯೋಜನೆಯನ್ನು ಕಾರ್ಯಕ್ರಮವನ್ನು ಕೊಡ್ತೇವೆ, ಭಾರತ್ ಜೋಡೋ ಹೆಸರಿನಲ್ಲಿ ಅಂತ ಹೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಸೇರಿಸಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಅದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ನಾವು ಮಾಡೋಣ ಅಂತೇಳಿ ಚರ್ಚೆ ಮಾಡಿ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸ್ಪೋರ್ಟ್ಸ್ ಮತ್ತು ಯೂತ್ ಎಂಪವರ್ಮೆಂಟ್ ಇಲಾಖೆಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ರೂರಲ್ ಡೆವಲಪ್ಮೆಂಟು ಮತ್ತು ಅರ್ಬನ್ ಡೆವಲಪ್ಮೆಂಟು ಈ ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟು ಬರುತ್ತೆ ಅದನ್ನೆಲ್ಲ ಆ ಇಲಾಖೆಗಳನ್ನು ಕೋಆರ್ಟ್ ಮಾಡಿಕೊಳ್ಳೋ ರೀತಿಯಲ್ಲಿ ಮಾಡಿ ಅದಕ್ಕೆ ಉನ್ನತ ಮಟ್ಟದ ಒಂದು ಸಮಿತಿಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ನಾವು ಪಂಚಾಯಿತಿ ಮಟ್ಟದಲ್ಲಿ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಒಂದು ಸಮಿತಿ ಆಗಬೇಕು ಅಂತೇಳಿ ಒಂದು SOPಯನ್ನು ನಿನ್ನೆ ತಾನೇ ಇಶ್ಯೂ ಮಾಡಿದ್ದೇವೆ. ಒಂದು 100 ಜನ, 200 ಜನ ಅಥವಾ 250 ಜನ ಡಿಪೆಂಡಿಂಗ್ ಆನ್ ದಿ ಸೈಜ್ ಆಫ್ ದಿ ಪಂಚಾಯತ್ ಅವರು ಮಾಡಬೇಕು. ಅದರಲ್ಲಿ ಚಟುವಟಿಕೆಗಳೇನಿರಬೇಕು, ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಅಥವಾ ನಮ್ಮ ನ್ಯಾಷನಲ್ ಡೇಸ್ ಏನಿದ್ದಾವೆ, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಅಥವಾ ನ್ಯಾಷನಲ್ ಡೇಸ್ ಅಂತ ಏನು ಕರೀತೇವೆ ಅವುಗಳನ್ನೆಲ್ಲ ಆಚರಣೆ ಮಾಡೋದು ಯಾವ ರೀತಿ ಮಾಡ್ಬೋದು ಮತ್ತು ಅದರ ಪ್ರಾಮುಖ್ಯತೆಯನ್ನು ಅವರೇ ಜವಾಬ್ದಾರಿ ತಗೊಳ್ಬೇಕು. ಆ 100-200 ಜನ ಸಮಿತಿ ಏನಿರುತ್ತೆ ಅವರು. ಇದಕ್ಕೆ ನಾವು ಪ್ರತಿ ವರ್ಷ 10 ಲಕ್ಷ ರೂಪಾಯಿಯನ್ನು ಕೊಡ್ತೇವೆ ಆ ಸಂಘಕ್ಕೆ. ಒಂದು ಸಂಘಕ್ಕೆ 10 ಲಕ್ಷ ರೂಪಾಯಿಯನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಬಹುಶಃ 1,000 ಕೋಟಿ ಆಗ್ಬೋದು, ಆದರೂ ಕೂಡ ಪರವಾಗಿಲ್ಲ. ಯುವಕರಿಗೋಸ್ಕರ ಅಷ್ಟು ಹಣ ಏನು ಖರ್ಚು ಮಾಡೋದರಲ್ಲಿ ತಪ್ಪಿಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟಲ್ಲಿ ನಾವೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ನಿನ್ನೆ ತಾನೇ ಮೆಂಬರ್ಶಿಪ್ ಹೇಗೆ ಮಾಡಬೇಕು ಮತ್ತು ಯಾರು ಇರಬೇಕು ಆ ಮೆಂಬರ್ಶಿಪ್ಪಲ್ಲಿ, ಎಲ್ಲ ಸಮುದಾಯವನ್ನು ಎಲ್ಲರನ್ನು ಸೇರಿಸ್ಕೊಳ್ಬೇಕು ಅಂಥೇಳಿ ನಿನ್ನೆ ಒಂದು SOPಯನ್ನು ಇಶ್ಯೂ ಮಾಡಿದ್ದೆವು ನಮ್ಮ ಇಲಾಖೆಯಿಂದ, ಸ್ಪೋರ್ಟ್ಸ್ ಇಲಾಖೆಯಿಂದ. ಹಾಗಾಗಿ ಇದನ್ನು ಚಾಲನೆ ಕೊಡ್ತೇವೆ. ಆದಷ್ಟು ಬೇಗ 15-20 ದಿವಸದಲ್ಲಿ ಅಥವಾ 1 ತಿಂಗಳೊಳಗಾಗಿ ಈ ಸಮಿತಿಗಳನ್ನು ರಚನೆ ಮಾಡಿ ಅದಕ್ಕೆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಎಲ್ಲ ರೀತಿಯ ಕ್ರಮವನ್ನು ತಗೊಳ್ತೀವಿ. ಒಂದು ಈಗ ಬಿಡದಿಯಲ್ಲಿನ ಸರ್ವೆ ಆಫೀಸರ್ಗೆ ಒಂದು ಪರ್ಕೆಯಲ್ಲಿ ಹೊಡೆದಿರೋದು, ಕಲ್ಲು ಎತ್ತಿರೋದು, ಅದ್ರ ಜೊತೆಗೆ ಆ ರೈತರ ಮೇಲೆ FIR ಆಗಿದೆ ಸರ್. ತೀವ್ರ ವಿರೋಧ, ಬಿಡದಿ ಬೇಡ ಟೌನ್ಶಿಪ್ ಅನ್ನೋದು ನಿನ್ನೆ ಕಾಣಿಸಿದೆ. ನೋಡಿ, ಅವರು ಕಾನೂನಾತ್ಮಕವಾಗಿ ಅವರು ಕೇಳಿಕೊಂಡು ನಮಗೆ ಇದನ್ನು ಮಾಡಬೇಡಿ ಅಂತ ಹೇಳಿ ಅವರ ಪ್ರತಿಭಟನೆ ಮಾಡೋದರಲ್ಲಿ ಅಥವಾ ಶಾಂತಿಯಿಂದ ಪ್ರತಿಭಟನೆ ಮಾಡೋದನ್ನು ನಾವು ಯಾರೂ ಕೂಡ ಬೇಡ ಅಂತ ಹೇಳೋದಿಲ್ಲ. ಆದರೆ ಇದರ ಹಿಂದೆ ರಾಜಕೀಯ ಕಾರಣಕ್ಕೆ, ರಾಜಕೀಯ ಒಂದು ಒತ್ತಡಕ್ಕೆ ಮಣಿದು ಅವರು ಆ ರೀತಿ ಪ್ರತಿಭಟನೆಗಳನ್ನು ಮಾಡಿದರೆ ಸರ್ಕಾರ ಅದನ್ನು ಖಂಡಿತವಾಗಿ ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಯಾಕೆಂದರೆ ಇದು ನ್ಯಾಯಯುತವಾಗಿ ಅವರು ಹೋರಾಟ ಮಾಡೋದರಲ್ಲಿ ತಪ್ಪೇನಿಲ್ಲ. ಅವರು ಹೇಳ್ಕೊಳ್ಳಿ. ನಾವು ಸರ್ಕಾರ ಹೇಳ್ತೀವಿ, ಹೌದು ನಮಗೆ ಈ ರೀತಿ ಈ ಕಾರಣಕ್ಕೆ ಈ ಜಮೀನು ಬೇಕಾಗುತ್ತೆ, ನಿಮಗೂ ಕೂಡ ಒಳ್ಳೇದು ಮಾಡ್ತೀವಿ ಅಂತ ಹೇಳುವಂಥದ್ದನ್ನು ಸರ್ಕಾರ ಹೇಳುತ್ತೆ. ಆದರೆ ಯಾರದೋ ಒಂದು ಒತ್ತಡಕ್ಕೆ ಮಣಿದು ರಾಜಕೀಯ ಕಾರಣಕ್ಕಾಗಿ ಈ ರೀತಿ ಎಲ್ಲ ಮಾಡಿದರೆ ಕಾನೂನು ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಆಗಸ್ಟಲ್ಲಿ ಅಧಿವೇಶನ ನಡೆಯುವಂಥ ಈಗ ಚಾನ್ಸಸ್ ಇದೆ, ಬಟ್ ಇನ್ನು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗಿಲ್ಲ. ಒಂದಿಷ್ಟು ಸಮಸ್ಯೆಗಳಾಗಬಹುದು ಸ್ಟೇಟ್ ವೈಡ್ ಅಂತ ಸರ್. ಇಲ್ಲ, ನೋಡೋಣ. ಅದನ್ನೆಲ್ಲವನ್ನು ಕೂಡ ನಾವು ಫೇಸ್ ಮಾಡಲೇಬೇಕಲ್ಲ, ಮಾಡ್ತೀವಿ. ಸ್ಪೀಕರ್ ಯಾರಾಗ ಇನ್ನೂ 20 ಹುದ್ದೆಗಳು ಸಚಿವ ಸಂಪುಟದಲ್ಲಿ ಖಾಲಿ ಇದೆ. ಅದನ್ನು ತುಂಬೋದಕ್ಕೆ ಈಗಾಗಲೇ ಹೈಕಮಾಂಡ್ನವರು ಚರ್ಚೆಗಳನ್ನು ಮಾಡ್ತಿದ್ದಾರೆ. ರಾಹುಲ್ ಗಾಂಧಿಯವರು ಕೂಡ ಈಗ ವಾಪಸ್ ಬಂದಿದ್ದಾರೆ ವಿದೇಶ ಪ್ರವಾಸದಿಂದ. ಬಹುಶಃ ಮುಂದಿನ ದಿನಗಳಲ್ಲಿ ಕೆಲಸ ಆಗಿದೆ. ಸಲ್ವದಿ ನಾರಾಯಣ ಸ್ವಾಮಿ ಅವರು ಮಾತಾಡುವಾಗ
ಯಾರು ಅತ್ಯಂತ ಹೆಚ್ಚಿನ ತೂಕವನ್ನು ಹೈಕಮಾಂಡ್ಗೆ ಕಲ್ಪಿಸ್ತಾರೆ ಕಪ್ಪು ಕಾಣಿಕೆಯನ್ನು ಅವರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಇದೇ ಪದ್ಧತಿ ಇರೋದು ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ಮಾಡಿದ್ರು ಅದನ್ನು ಅವ್ರು ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅದನ್ನೇ ಮಾಡಿರ್ಬೇಕಲ್ವ ಅವರು. ಅದನ್ನು ಅವರು ನಮ್ಮ ಬಗ್ಗೆ ಹೇಳೋದು ಅಷ್ಟು ಸರಿ ಇರಲ್ಲ.